ದಿನಕ್ಕೊಂದು ಕಂಟೆಂಟ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ, ನಾನು ರವಿ. ಇವತ್ತಿನ ಕಂಟೆಂಟನ್ನು ಶುರು ಮಾಡೋದಾದರೆ, ಇವತ್ತಿನ ಕಂಟೆಂಟ್ ಏನಪ್ಪ ಅಂತ ನೋಡ್ತಾ ಹೋಗೋದಾದರೆ, ನ್ಯೂಜಿಲೆಂಡ್ ಕ್ರಿಕೆಟ್ ಟೀಮ್ ಈಗಿನ ಬ್ಲ್ಯಾಕ್ ಕ್ಯಾಪ್ಸ್ ಅಥವಾ ಕಿವೀಸ್ ಅಂತ ಕರೆಸ್ಕೋತಾರಲ್ಲ, ಅವ್ರ ಬಗ್ಗೆನೇ ಇವತ್ತು ನಾನು ಮಾತಾಡೋಕ್ಕೆ ಹೋಗ್ತಾ ಇರೋದು. ಏನಪ್ಪ ಅವ್ರ ಬಗ್ಗೆ ನೋಡ್ತಾ ಹೋಗೋದಂದರೆ, 1975ರಲ್ಲಿ ಮೊದಲ ಒಂದು ಏಕದಿನ ವಿಶ್ವಕಪ್ ನಡೆಯುತ್ತೆ. ಸೊ ಅಲ್ಲಿಂದ 2026ರ T20 ವರ್ಲ್ಡ್ ಕಪ್. ಸೊ ಇಲ್ಲಿವರೆಗೂ ಕೂಡ ಒಂದು ವರ್ಲ್ಡ್ ಕಪ್ನ ಯಾವುದೇ ಒಂದು ಫಾರ್ಮ್ಯಾಟ್ ಆಗ್ಬೋದು, T20 ಆಗ್ಬೋದು, ODI ಆಗ್ಬೋದು, ಯಾವುದೇ ಒಂದು ಫಾರ್ಮ್ಯಾಟಲ್ಲೂ ಕೂಡ ಅವರು ತಮ್ಮ ಒಂದು ಪ್ರತಿಷ್ಠಿತ ಟ್ರೋಫಿನ ಇದುವರೆಗೂ ಗೆದ್ದಿರೋದಿಲ್ಲ. ಸೊ ಹಾಗೆ ನೋಡ್ತಾ ಹೋಗೋದಾದರೆ, ಈ ಒಂದು ಬಲಿಷ್ಠ ತಂಡವಾಗಿ ಕಣಕ್ಕಿಳಿದ್ರೂ ಕೂಡ ಅಷ್ಟೇ ಹೀನಾಯವಾಗಿ ಸೋತು ಟ್ರೋಫಿನ ಕಳ್ಕೊಳ್ತಾರೆ, ಅಥವಾ ಸೆಮಿಫೈನಲಲ್ಲೇ ಅವರು ಒಂದು ಸೋಲನ್ನು ಕಂಡು ಟೂರ್ನಿಂದನೇ ಹೊರಬೀಳ್ತಾರೆ. ಸೊ ಇದ್ರ ಬಗ್ಗೆ ನೋಡ್ತಾ ಹೋಗೋದಾದರೆ, ಮೊದಲ 1975ರಲ್ಲಿ ಮೊದಲ ಏಕದಿನ ವಿಶ್ವಕಪ್ ಕೂಡ ನಡೆಯುತ್ತೆ. ಅದರಲ್ಲಿ ಕೂಡ ಅವರ ಪರ್ಫಾರ್ಮೆನ್ಸ್ ಅಥವಾ ಪ್ರದರ್ಶನ ನೋಡ್ತಾ ಹೋಗೋದಾದರೆ, 1975ರ ಮೊದಲ ಏಕದಿನ ವಿಶ್ವಕಪ್ನಲ್ಲಿ ಸೆಮಿಫೈನಲ್ನ ರೀಚ್ ಮಾಡ್ತಾರೆ ನ್ಯೂಜಿಲೆಂಡ್ ತಂಡ. ಆದರೂ ಕೂಡ ಅಲ್ಲಿಂದ ಮುಂದೆ ಹೋಗಲ್ಲ, ಅದರ ಬದಲಾಗಿ ಸೆಮಿಫೈನಲಲ್ಲೇ ಸೋತು ಮನೆಗೆ ಹಿಂದಿರುಗ್ತಾರೆ. ಅದಾದಮೇಲೆ 1979ರಲ್ಲಿ ಕೂಡ ಸೆಮಿಫೈನಲ್ನ ಅವರು ರೀಚ್ ಮಾಡ್ತಾರೆ. ಆದರೂ ಕೂಡ ಅಲ್ಲಿಂದ ಸೇಮ್ ಅದೇ ಕತೆ, ಯಾವುದೇ ರೀತಿಯಲ್ಲಿ ಫೈನಲ್ಗೆ ಹೋಗಲ್ಲ, ಸೆಮಿಫೈನಲಲ್ಲೇ ಸೋತು ನಿರಾಸೆ ಅನುಭವಿಸಿ ಮತ್ತೆ ಒಂದು ಏನು ಸೋತಿರ್ತಾರೋ ಅದರ ಪ್ರತಿಫಲವಾಗಿ ಮನೆಗೆ ಹೋಗಬೇಕಾಗತ್ತೆ. ಅದಾದಮೇಲೆ 1992ರ ಏಕದಿನ ವಿಶ್ವಕಪ್, 1992ರ ಏಕದಿನ ವಿಶ್ವಕಪ್ಪಲ್ಲೂ ಕೂಡ ಸೇಮ್ ಅದೇ ಕತೆ ಅವ್ರದ್ದು. ಅಲ್ಲೂ ಕೂಡ ಫೈನಲ್ಗೆ ಹೋಗಲ್ಲ, ಅಲ್ಲೂ ಕೂಡ ಅವರು ಸೆಮಿಫೈನಲಲ್ಲೇ ಸೋತು ಅಲ್ಲೂ ಕೂಡ ಮನೆಗೆ ಹಿಂದಿರುಗ್ತಾರೆ. ಅದಾದಮೇಲೆ 1999 ಆ ಒಂದು ವಿಶ್ವಕಪ್ನಲ್ಲೂ ಅಥವಾ ಏಕದಿನ ವಿಶ್ವಕಪ್ನಲ್ಲೂ ಕೂಡ ಅದೇ ಕತೆ ಅವ್ರದ್ದು. ಫೈನಲ್ಗೆ ಹೋಗಲ್ಲ, ಸೆಮಿಫೈನಲಲ್ಲೇ ಸೋತು ಅಲ್ಲೂ ಕೂಡ ಮನೆಗೆ ಹಿಂದಿರುಗ್ತಾರೆ. ಅದಾದಮೇಲೆ 2007ರ ಏಕದಿನ ವಿಶ್ವಕಪ್, ಆ ಒಂದು ವರ್ಲ್ಡ್ ಕಪ್ಪಲ್ಲೂ ಸೇಮ್ ಅದೇ ಕತೆ ಅವ್ರದ್ದು. ಯಾವುದೇ ರೀತಿಲೂ ಅವರು ಏನು ಮಾಡ್ತಾರೆ ಅಂತಂದರೆ, ಪ್ರದರ್ಶನ ಚೆನ್ನಾಗೇ ಕೊಡ್ತಾರೆ. ICC ಟ್ರೋಫಿ ಆಗ್ಬೋದು ಅಥವಾ ICC ಈವೆಂಟ್ಸ್ ಅಂತ ಬಂದಾಗಬಹುದು, ಅವು ಎಂಥ ಟೀಮನ್ನು ಬೇಕಾದರೂ ಸೋಲಿಸೋ ಶಕ್ತಿ ಇದೆ ಅವ್ರಿಗೆ. ಬಟ್ ICC ನಾಕ್ಔಟ್ಸ್ ಅಂತ ಬಂದಾಗ ಏನಾಗುತ್ತೆ ಅಂತ ಗೊತ್ತಿಲ್ಲ, ಸೆಮೀಸಲ್ಲಾದರೂ ಸೋತಿರ್ತಾರೆ ಅಥವಾ ಫೈನಲಲ್ಲಾದರೂ ಸೋತಿರ್ತಾರೆ. ಸಾಕಷ್ಟು ಉದಾಹರಣೆಗಳಿವೆ. ಆಮೇಲೆ 2007ರಲ್ಲಿ ನಡೆದಂಥ ಒಂದು ಏಕದಿನ ವಿಶ್ವಕಪ್ನಲ್ಲೂ ಕೂಡ ಇದೇ ಕತೆ ಅವ್ರದ್ದು. ಅಲ್ಲೂ ಕೂಡ ಸೆಮಿಫೈನಲಲ್ಲೇ ಸೋತಿರ್ತಾರೆ. 2011ರಲ್ಲೂ ಅಷ್ಟೇ ಶ್ರೀಲಂಕಾ ವಿರುದ್ಧ ಸೋತಿರ್ತಾರೆ. 2011ರ ಏಕದಿನ ವಿಶ್ವಕಪ್ ಒಂದು ಇಂಡಿಯಾದಲ್ಲಿ ಏನು ನಡೆದಿರುತ್ತೋ ಆ ಒಂದು ವಿಶ್ವಕಪ್ನಲ್ಲೂ ಅಷ್ಟೇ ಸೆಮಿಫೈನಲಲ್ಲೇ ಸೋತಿರ್ತಾರೆ. ಅದಾದಮೇಲೆ ಅವರು ಫಸ್ಟ್ ಟೈಮ್ ಏನಾದರೂ ಫೈನಲ್ಗೆ, ಏಕದಿನ ವಿಶ್ವಕಪ್ನಲ್ಲಿ ಫೈನಲ್ಗೆ ಏನಾದರೂ ಹೋಗಿದ್ರೆ ಅದು ಕೂಡ 2015ರಲ್ಲಿ ಸೌತ್ ಆಫ್ರಿಕಾ, ಬಲಿಷ್ಠ ತಂಡ ಸೌತ್ ಆಫ್ರಿಕಾನ ಸೋಲಿಸಿ ಅನಂತರ ಅವರು ಫೈನಲ್ನ ರೀಚ್ ಆಗ್ತಾರೆ. ಅದು ಕೂಡ ಮಳೆ ಬಾಧಿತ ಪಂದ್ಯದಲ್ಲಿ 43 ಓವರ್ಗಳಿಗೆ 283 ರನ್ನ ಸೌತ್ ಆಫ್ರಿಕಾ ಗಳಿಸಿ ಚೇಸಿಂಗ್ ಮಾಡುವಂಥ ತಂಡ ನ್ಯೂಜಿಲೆಂಡ್ ತಂಡಕ್ಕೆ ಅವರು 298 ರನ್ನ ಟಾರ್ಗೆಟ್ ಕೊಡ್ತಾರೆ. 43 ಓವರ್ಗಳಿಗೆ 298 ರನ್ನ ಟಾರ್ಗೆಟ್ ಕೊಡೋದ್ರಿಂದ ಅವರು ಚೆನ್ನಾಗೇ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಬ್ರೆಂಡನ್ ಮೆಕ್ಕಲಮ್ ಅವರು ಒಂದು ಫ್ಲೈಯಿಂಗ್ ಸ್ಟಾರ್ಟನ್ನು ಕೊಡ್ತಾ ಹೋಗ್ತಾರೆ. 29 ಬಾಲ್ಗೋ 26 ಬಾಲ್ಗೋ 59 ರನ್ನನ್ನು ಗಳಿಸಿ ಔಟ್ ಆಗ್ತಾರೆ. ಸೊ ಹೀಗೆ ಒಂದು 4-5 ವಿಕೆಟ್ ಅಥವಾ 5ರಿಂದ ಬಾಧಿತ ಆ ಒಂದು ಪಂದ್ಯದಲ್ಲಿ ಅಥವಾ ಸೆಮಿಫೈನಲ್ ಪಂದ್ಯದಲ್ಲಿ ಟಾಸನ್ನು ಗೆದ್ದಂತಹ ನಾಯಕ AB ಡಿವಿಲಿಯರ್ಸ್ ರವರು ಬ್ಯಾಟಿಂಗನ್ನು ಆಯ್ಕೆ ಮಾಡ್ಕೊಳ್ತಾರೆ. ಆಯ್ಕೆ ಮಾಡಿಕೊಂಡ ನಂತರ ಬ್ಯಾಟಿಂಗ್ಗೆ ಇಳಿದಾಗ ಅವರ ಟಾಪ್ ಆರ್ಡರ್ ಬೇಗ ಕೊಲೆಪ್ಸ್ ಆಗುತ್ತೆ. ಕ್ವಿಂಟನ್ ಡಿಕಾಕ್ ಅವರು ಬೇಗ ತಮ್ಮ ವಿಕೆಟ್ನ ಕೈ ಚೆಲ್ತಾರೆ. ಅದಾದಮೇಲೆ ಆಶಿಮ್ ಅಮ್ಲಾ ಅವರು ಕೂಡ ಆಟ ಜಾಸ್ತಿ ಹೊತ್ತು ನಡೆಯಲ್ಲ. ಅದಾದಮೇಲೆ ರಿಲ್ಲಿ ರೂಸೋ ಮತ್ತು AB ಡಿವಿಲಿಯರ್ಸ್, ಡುಪ್ಲೆಸಿಸ್ ಮತ್ತು ಮಿಲ್ಲರು, ಇವರು 4 ಜನ, ಮತ್ತು ಡುಮಿನಿ ಅವರು, ನಿಮಗೆಲ್ಲ ನೆನಪಿದ್ರೆ ಜಿನ್ ಪಾಲ್ ಡುಮಿನಿ ಅಥವಾ JP ಡುಮಿನಿ ಅಂತ, ಇವರು ಒಂದಷ್ಟು ತಮ್ಮ ಕೆಲವೊಂದು ಅಮೋಘ ಆಟ ಆಡುವ ಮೂಲಕ 283 ರನ್ 43 ಓವರ್ಗಳ ಅಂತ್ಯಕ್ಕೆ 5 ವಿಕೆಟ್ನ ನಷ್ಟಕ್ಕೆ 283 ರನ್ಗಳನ್ನು ಗಳಿಸ್ಕೊಳ್ತಾರೆ. ಆದರೂ ಕೂಡ ಮಳೆ ಬಂದಿದ್ದಂತಹ ಕಾರಣ ಆ ಒಂದು ಪಂದ್ಯದಲ್ಲಿ ನ್ಯೂಜಿಲೆಂಡ್ ತಂಡಕ್ಕೆ 15 ರನ್ಗಳನ್ನು ಹೆಚ್ಚಿನ, ಅಂದರೆ ಸೌತ್ ಆಫ್ರಿಕಾದವರು ಬ್ಯಾಟಿಂಗ್ ಮಾಡಿ 283 ರನ್ಗಳನ್ನ ಮಾತ್ರ ಗಳಿಸಿರ್ತಾರೆ. ಆದರೆ
ನ್ಯೂಜಿಲೆಂಡ್ ತಂಡಕ್ಕೆ 15 ರನ್ಗಳ ಹೆಚ್ಚಾಗಿ ಟಾರ್ಗೆಟ್ ಅನ್ನ ಕೊಡಲಾಗುತ್ತೆ DLSನ ಒಂದು ಅನ್ವಯದ ಪ್ರಕಾರ. ಆದರೂ ಕೂಡ ಸೆಕೆಂಡ್ ಇನ್ನಿಂಗ್ಸ್ ಅನ್ನ ಚೇಸ್ ಮಾಡಿದಂತಹ ನ್ಯೂಜಿಲೆಂಡ್ ತಂಡದವರು ನಾಯಕ ಬ್ರೆಂಡನ್ ಮೆಕ್ಕಲಮ್, ಎಲ್ಲರಿಗೂ ಗೊತ್ತಿರುತ್ತೆ ಅವರು ಯಾವ ರೀತಿ ಒಂದು ಬ್ಯಾಟಿಂಗ್ನ ಶುರು ಮಾಡ್ತಿದ್ರು ಅಂತ. ಯಾವುದೇ ಒಂದು ಬೌಲರ್ಗೂ ಇಂಥ ಬೌಲರ್ನ ಇದೇ ಥರ ನಿಧಾನ ಕಾಡೋಣ ಅಥವಾ ವಿಕೆಟ್ನ ಕಾಯ್ದುಕೊಳ್ಳೋಣ ಆ ಥರ ಇಲ್ಲ. ಅವು ಬಂದಂಗೆನೆ ಸರಿಯಾಗಿ ಹೊಡಿತಾ ಇದ್ರು ಅವರು ಮಾತ್ರ. ಸೊ ಆದರೂ ಕೂಡ ಒಂದು ಒಳ್ಳೆಯ ಆರಂಭ ನಂತರ ಕೂಡ ನ್ಯೂಜಿಲೆಂಡ್ ತಂಡ ಅಲ್ಲಿಗೆ ಸಮಾಧಾನವಾಗಿರೋದಿಲ್ಲ. ಅರ್ಧ ಶತಕನ ದಾಖಲಿಸುವಂತಹ ಬ್ರೆಂಡನ್ ಮೆಕ್ಕಲಮ್ ಅವರು ವಿಕೆಟ್ನ ಕೈ ಚೆಲ್ಲಿ ಹೋಗ್ತಾ ಇರ್ತಾರೆ. ಸೊ ಅವರಿಂದ ಹಿಂಗೇನೆ ವಿಲಿಯಮ್ಸನ್, ರಾಸ್ ಟೈಲರ್ ತಮ್ಮ ಪ್ರಮುಖ ಟಾಪ್ ಆರ್ಡರ್ ಅಥವಾ ಮೈನ್ ವಿಕೆಟ್ಗಳೆಲ್ಲ ಏನಿದ್ರು ಅವರೆಲ್ಲ ಬೇಗನೆ ವಿಕೆಟ್ಗಳನ್ನ ಕೈ ಚೆಲ್ತಾರೆ. ಕೈ ಚೆಲ್ಲುವ ಮೂಲಕ ಇನ್ನೇನು 5ರಿಂದ 6 ವಿಕೆಟ್ ಬಿದ್ದಿದೆ ನ್ಯೂಜಿಲೆಂಡ್ ತಂಡದ್ದು ಸೆಮಿಫೈನಲ್ ಪಂದ್ಯದಲ್ಲಿ ಅಂತ ಬಲಿಷ್ಠ ತಂಡ ಸೌತ್ ಆಫ್ರಿಕಾ ವಿರುದ್ಧ. ಇನ್ನೇನು ಸೋತೇ ಬಿಟ್ರು ಅನ್ನೋ ಒಂದು ಹಂತದಲ್ಲಿ ಒಂದು ಟ್ವಿಸ್ಟ್ ಬರುತ್ತೆ. ನಿಮಗೆಲ್ಲ ನೆನಪಿದ್ರೆ ಆ ಒಂದು ಪಂದ್ಯದಲ್ಲಿ ಕೋರಿ ಆಂಡರ್ಸನ್ ಮತ್ತು ಅವ್ರ ಜೊತೆಯಲ್ಲಿ ಆವತ್ತಿನ ಪಂದ್ಯದ ಗೆಲುವಿನ ಹೀರೋ ಗ್ರಾಂಟ್ ಎಲಿಯಟ್. ಹೌದು, ಗ್ರಾಂಟ್ ಎಲಿಯಟ್ ಅವರು 84 ಅಥವಾ 85 ರನ್ಗಳನ್ನು ಗಳಿಸ್ಕೊಡ್ತಾರೆ. ಆ ಕಡೆ ಓವರ್ನ 3 ಎಸೆತಗಳಲ್ಲಿ 5 ರನ್ನ ಅವಶ್ಯಕತೆ ಇದ್ದಾಗ ಡೇಲ್ ಸ್ಟೈನ್ ಅವರು ಮಾಡುವಂಥ ಒಂದು ಬೌಲಿಂಗಲ್ಲಿ ಲಾಂಗ್ ಆಫ್ ಕಡೆಗೆ ಬಾರಿಸುವ ಮೂಲಕ ತಮ್ಮ ಒಂದು ವಿಜಯನ ಸಾಧಿಸಿ ಸೆಮಿಫೈನಲ್ನಿಂದ ಸೌತ್ ಆಫ್ರಿಕಾ ತಂಡನ ಸೋಲಿಸಿ 2015ರ ಏಕದಿನ ವಿಶ್ವಕಪ್ನ ಮೊದಲ ತಂಡವಾಗಿ ಫೈನಲ್ನ ರೀಚ್ ಆಗ್ತಾರೆ. ಇತ್ತ ಮತ್ತೊಂದು ಪಂದ್ಯದಲ್ಲಿ ಆಸ್ಟ್ರೇಲಿಯಾ ವರ್ಸಸ್ ಇಂಡಿಯಾ ಸೆಕೆಂಡ್ ಸೆಮಿಫೈನಲಲ್ಲಿ ಮುಖಾಮುಖಿಯಾದಂತಹ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವೆ ಆಸ್ಟ್ರೇಲಿಯಾದವರು ಭಾರತ ತಂಡನ 95 ರನ್ಗಳ ಹೀನಾಯ ಸೋಲಿನಿಂದ ಭಾರತ ತಂಡನ ಸೋಲಿಸಿ ಫೈನಲ್ನ ರೀಚ್ ಆಗ್ತಾರೆ. ಆ ಕಡೆ ನ್ಯೂಜಿಲೆಂಡ್ ಬಂದಿದೆ, ಈ ಕಡೆ ಇಂಡಿಯಾನ ಸೋಲಿಸಿ ಆಸ್ಟ್ರೇಲಿಯಾ ಬಂದಿದೆ. ಸೊ ಎರಡೂ ಕೂಡ ಬಲಿಷ್ಠ ತಂಡಗಳನ್ನು ಸೋಲಿಸಿನೇ ಬಂದಿರ್ತಾರೆ. ಇದಿಷ್ಟು ಸೆಮಿಫೈನಲ್ನ ಕಥೆಯಾದರೆ, ಫೈನಲ್ ಕತೆ ನೋಡೋದಾದರೆ ಈ ಕಡೆ ಭಾರತ ತಂಡನ ಸೋಲಿಸಿ ಆಸ್ಟ್ರೇಲಿಯಾ ಫೈನಲ್ಗೆ ಬಂದಿರ್ತಾರೆ. ಆ ಕಡೆ ಸೌತ್ ಆಫ್ರಿಕಾ ಬಲಿಷ್ಠ ತಂಡನ ಸೋಲಿಸಿ ನ್ಯೂಜಿಲೆಂಡ್ ಕೂಡ ಒಂದು ಯಾರು ನಂಬಲಾಗದ ರೀತಿಯಲ್ಲಿ ಸೌತ್ ಆಫ್ರಿಕಾ ತಂಡನ ಸೋಲಿಸಿ ಫೈನಲ್ಗೆ ಬಂದಿರ್ತಾರೆ. ಅವತ್ತು ಮೊದಲು ಬ್ಯಾಟಿಂಗ್ ಮಾಡುವಂಥ ಅವಕಾಶ ಪಡೆದಂಥ ನ್ಯೂಜಿಲೆಂಡ್ ತಂಡ ಬಹುತೇಕ ತಮ್ಮ ವಿಶ್ವಕಪ್ನ ಗೆಲ್ಲೋ ಮೊದಲ ಓವರಲ್ಲೇ ಕಳ್ಕೋಬೇಕಾಗತ್ತೆ. ಯಾಕಂದರೆ ಟೂರ್ನಿದ್ದಕ್ಕೂ ಫುಲ್ಲು ಒಂದು ರೀತಿಯಲ್ಲಿ ಫ್ಲೈಯಿಂಗ್ ಸ್ಟಾರ್ಟ್ ಅಥವಾ ಒಂದು ಸ್ಫೋಟಕ ಆಟನ ಆಡ್ತಿದ್ದಂತಹ ಬ್ರೆಂಡನ್ ಮೆಕ್ಕಲಮ್ ಅವರು ಮಿಚೆಲ್ ಸ್ಟಾರ್ಕ್ ಅವರು ಎಸೆದ ಮೊದಲ ಓವರ್ನ 4 ಅಥವಾ 5ನೇ ಎಸೆತದಲ್ಲಿ ತಮ್ಮ ವಿಕೆಟ್ನ ಕೈ ಚೆಲ್ಲಿ ಹೋಗ್ತಾರೆ. ಸೊ ಅಲ್ಲಿ ಅವರ ವಿಕೆಟ್ನ ಪಡೆಯೋ ಮೂಲಕ ನ್ಯೂಜಿಲೆಂಡ್ ತಮ್ಮ ಆಸೆನ ಕಳ್ಕೊತಾರೆ. ಯಾಕಂದರೆ ಅವರು ಹೋದ್ಮೇಲೆ ಯಾರೂ ಚೆನ್ನಾಗಿ ಆಡಲ್ಲ. ಸೊ ವಿಕೆಟ್ಗಳು ಹಂಗೆ ಹೋಗ್ತಾ ಇರುತ್ತೆ. ಸೊ ಫೈನಲಿ ಅವರು 183 ಅಥವಾ 184 ಆಲ್ಔಟ್ ಆಗ್ತಾರೆ. ಬ್ಯಾಟಿಂಗ್ ಮಾಡಿದಂಥ ಆಸ್ಟ್ರೇಲಿಯಾ ತಂಡ 33.4 ಓವರ್ಗೆ 2 ಅಥವಾ 3 ವಿಕೆಟನ್ನು ಕಳ್ಕೊಂಡು ತಮ್ಮ 5ನೇ ವರ್ಲ್ಡ್ ಕಪ್ 2015ರಲ್ಲಿ ನಡೆಯುವಂಥ ಆಸ್ಟ್ರೇಲಿಯಾದಲ್ಲೇ ನಡೆಯುವಂಥ ಒಂದು ವರ್ಲ್ಡ್ ಕಪ್ನ ಫೈನಲ್ನಲ್ಲಿ ಆ ಮ್ಯಾಚನ್ನು ಕೂಡ ಗೆದ್ದು 5ನೇ ವರ್ಲ್ಡ್ ಕಪ್. ಭಾರತ ತಂಡ 7 ಗೆಲುವಿನ ಜೊತೆಗೆ ಒಂದು ಸೋಲು ಜೊತೆಗೆ ಒಂದು ವಾಶ್ ಔಟ್ ಬಿಕಾಸ್ ಆಫ್ ರೈನ್, ಅದರ ಜೊತೆಗೆ 7 ಗೆಲುವನ್ನು ಸಾಧಿಸಿಕೊಂಡು ಸೆಮಿಫೈನಲ್ ಹಂತನ ತಲುಪಿದ್ರೆ, ಇತ್ತ ನ್ಯೂಜಿಲೆಂಡ್ ತಂಡ ಕೂಡ 5 ಗೆಲುವು ಪ್ಲಸ್ ಉತ್ತಮ ಅಥವಾ ಒಂದು ಒಳ್ಳೆ ರನ್ ರೇಟ್ ಮುಖಾಂತರ 3 ಸೋಲು 1 ವಾಶ್ಔಟ್. ಅದು ವಾಶ್ಔಟ್ ಆಗಿದ್ದು ಇಂಡಿಯಾ ವಿರುದ್ಧನೇ. ಆ್ಯಂಡ್ ಇಬ್ಬರೂ ಕೂಡ ಸೆಮೀಸಲ್ಲಿ ಫೇಸ್ ಟು ಫೇಸ್ ಆಗ್ತಾರೆ. ಫೇಸ್ ಟು ಫೇಸ್ ಆದಾಗ ಫಸ್ಟ್ ಡೇ ಏನಾಗುತ್ತೆ, ಮಳೆ ಬರುತ್ತೆ. ಆ ಒಂದು ಪಂದ್ಯಕ್ಕೂ ಕೂಡ ಮಳೆ ಬರೋದ್ರಿಂದ ಏನಾಗುತ್ತೆ, ಇನ್ನೊಂದು ದಿವಸಕ್ಕೆ ಮುಂದೂಡಿರ್ತಾರೆ. ಸೊ ಫಸ್ಟ್ ಇನ್ನಿಂಗ್ಸ್ ಕಂಪ್ಲೀಟ್ ಆದಾಗ, ಅಂದರೆ ರಿಸರ್ವ್ ಡೇ ಅಂತ ಇರುತ್ತೆ ICC ನಾಕ್ಔಟ್ಸ್ ಅಂತ ಬಂದಾಗ, ಆವಾಗಿಂದನೂ ಕೂಡ ರಿಸರ್ವ್ ಡೇ ಅಂತ ಒಂದು ಮೀಸಲಾಗಿ ಇಟ್ಟಿರ್ತಾರೆ. ಆ ಒಂದು ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ನ್ಯೂಜಿಲೆಂಡ್ ತಂಡ 239 50 ಓವರ್ಗಳ ಅಂತ್ಯಕ್ಕೆ 8 ವಿಕೆಟ್ ನಷ್ಟಕ್ಕೆ 239 ರನ್ಗಳನ್ನು ಗಳಿಸ್ಕೊಂಡಿರೋ ಇನ್ನಿಂಗ್ಸ್.
ಸೆಕೆಂಡ್ ಇನ್ನಿಂಗ್ಸಲ್ಲಿ ಬ್ಯಾಟಿಂಗ್ ಮಾಡಿದಂಥ ಭಾರತ ತಂಡ 221ಕ್ಕೆ ತನ್ನ ಎಲ್ಲ ವಿಕೆಟ್ಗಳನ್ನು ಕಂಡು ಸೆಮಿಫೈನಲಲ್ಲಿ ನ್ಯೂಜಿಲೆಂಡ್ ವಿರುದ್ಧ 18 ರನ್ಗಳ ಒಂದು ಸೋಲನ್ನು ಕಾಣಬೇಕಾಗುತ್ತೆ. ಯಾರಿಗೆ ತಾನೇ ನೆನಪಿಲ್ಲ, MS ಧೋನಿ ಅವರಿಗೆ ಒಂದು ರನ್ಔಟ್ ಮಾಡ್ತಾರೆ. ಮಾರ್ಟಿನ್ ಗಪ್ಟಿನ್ ಒಂದು ಗುಡ್ ಥ್ರೋ ಹೊಡೆಯೋ ಮೂಲಕ ರನ್ಔಟನ್ನು ಮಾಡ್ತಾರೆ. ಸೊ ಅದಾದ್ಮೇಲೆ ಇಂಡಿಯಾ ಸೋಲುತ್ತೆ, ಮನೆಗೆ ಬರ್ತಾರೆ. ಸಾಕಷ್ಟು ಹಾರ್ಟ್ ಬ್ರೇಕ್ಸ್ ಆಗುತ್ತೆ, ಎಷ್ಟೋ ಬೇಜಾರಾಗಿ ಇಂಡಿಯಾದವ್ರು ಮನೆಗೆ ಬರ್ತಾರೆ. ಸೊ ಅಗೈನ್ ನ್ಯೂಜಿಲೆಂಡ್ ಇಂಗ್ಲೆಂಡ್ ವಿರುದ್ಧ ಫೈನಲ್ಗೆ ಹೋಗ್ತಾರೆ. ಆಸ್ಟ್ರೇಲಿಯಾ ತಂಡದಲ್ಲಿ ಜಯವನ್ನ ಗಳಿಸಿ ಫೈನಲ್ಗೆ ಬರ್ತಾರೆ. ಸೊ ಈಗ ಫೇಸ್ ಟು ಫೇಸ್ ಈ ಕಡೆ ಇಂಡಿಯಾನ ಸೋಲಿಸ್ಬಿಟ್ಟು ಬಂದಿರೋ ನ್ಯೂಜಿಲೆಂಡ್ ಮತ್ತು ಒಂದು ಕಡೆ ಆಸ್ಟ್ರೇಲಿಯಾನ ಸೋಲಿಸ್ಬಿಟ್ಟು ಬಂದಿರೋ ಇಂಗ್ಲೆಂಡ್ ಎರಡೂ ಕೂಡ ಫೈನಲ್ ಅಲ್ಲಿ ಫೇಸ್ ಟು ಫೇಸ್. 2019 ಏಕದಿನ ವಿಶ್ವಕಪ್ ಫೈನಲ್ ನ್ಯೂಜಿಲೆಂಡ್ ಹಾಗೂ ಇಂಗ್ಲೆಂಡ್ ನಡುವೆ ನಡೆಯುವಂತಹ ಈ ಒಂದು ಫೈನಲ್ ಪಂದ್ಯದಲ್ಲಿ ಮೊದಲಿಗೆ ಬ್ಯಾಟಿಂಗ್ ಮಾಡುವಂತಹ ನ್ಯೂಜಿಲೆಂಡ್ ತಂಡ 241 ರನ್ನನ್ನು ಗಳಿಸುತ್ತೆ 8 ವಿಕೆಟ್ ನಷ್ಟಕ್ಕೆ 50 ಓವರ್ಗಳ ಅಂತ್ಯಕ್ಕೆ. ಸೊ ಈಗ ಇಂಗ್ಲೆಂಡ್ಗೆ ಟಾರ್ಗೆಟ್ ಬಂದು 242 ರನ್ಗಳ ಟಾರ್ಗೆಟನ್ನು ಕೊಡ್ತಾರೆ. ಸೊ ಅವರು ಚೆನ್ನಾಗಿ ಕಟ್ಕೊಂಡು ಹೋಗ್ತಾ ಇರ್ತಾರೆ, ಇಲ್ಲೊಂದು ವಿಕೆಟ್ ಬೀಳುತ್ತೆ, ಆದ್ರೂ ಇನ್ನೇನು ಗೆಲ್ತಾರೆ ಅಂತ ಅನ್ಬೇಕಾದ್ರೆ ಸಡನ್ ಆಗಿ ಮ್ಯಾಚಲ್ಲಿ ಒಂದು ಟ್ವಿಸ್ಟ್ ಬರುತ್ತೆ. ಬಹುತೇಕ ಎಲ್ಲ ವಿಕೆಟ್ಗಳನ್ನು ಕೂಡ 241 ರನ್ಗಳಿಗೆ ಕಳ್ಕೊಳ್ಳುವ ಮುಖಾಂತರ ಅವ್ರನ್ನ ಕಡೆಗೆ ಸಾಗುತ್ತೆ. ಸೊ ಆ ಒಂದು ಸೂಪರ್ ಓವರ್ ಕೂಡ ಟೈ ಆಗುತ್ತೆ. ಸೊ ಆ ಒಂದು ಸೂಪರ್ ಓವರ್ ಕೂಡ ಟೈ ಆಗಿ ಸೆಕೆಂಡ್ ಸೂಪರ್ ಓವರ್ ಕೂಡ ಟೈ ಆಗುತ್ತೆ. ಘೋಷಣೆ ಮಾಡಲಾಗುತ್ತೆ ಏನಂತ ಅಂದರೆ 6 4 ಎರಡನ್ನೂ ಸೇರಿ ಯಾರು ಅತಿ ಹೆಚ್ಚಾಗಿ ಸಿಡಿಸಿರ್ತಾರೋ ಆ ಒಂದು ತಂಡ ವರ್ಲ್ಡ್ ಕಪ್ನ ವಿಜೇತರು ಅಂತ ಘೋಷಿಸಲಾಗುತ್ತೆ. ಸೊ ಆ ಮುಖಾಂತರ ನ್ಯೂಜಿಲೆಂಡ್ನ ಮಣಿಸಿ ಇಂಗ್ಲೆಂಡ್ ಫೈನಲ್ನಲ್ಲಿ ವರ್ಲ್ಡ್ ಕಪ್ನ 2019 ಏಕದಿನ ವಿಶ್ವಕಪ್ನ ಫೈನಲ್ನಲ್ಲಿ ವಿಜೇತರಾಗಿ ಹೊರಹೊಮ್ತಾರೆ. ಸೊ ಅದರಿಂದ ಬೌಂಡ್ರಿ ಕೌಂಟ್ನ ಮೂಲಕ ಜಯವನ್ನು ಗಳಿಸಿದ ಇಂಗ್ಲೆಂಡ್ ಒಂದು ವಿಶ್ವಕಪ್ನ ಗೆಲ್ಲಬೇಕು ಅಂತ ಆಸೆಯನ್ನು ಹೊಂದಿದ್ದ ನ್ಯೂಜಿಲೆಂಡ್ ತಂಡದ ಕನಸಿಗೆ ತಣ್ಣೀರನ್ನು ಎರಚುತ್ತಾರೆ. ವರ್ಲ್ಡ್ ಕಪ್ನ ತಗೊಂಡು ಅವರು ಮನೆ ಕಡೆ ಹೋದರೆ ನ್ಯೂಜಿಲೆಂಡ್ ತಂಡ ಬರೀ ಒಂದು ಹತಾಶೆ ಅಥವಾ ನಿರಾಸೆಯಲ್ಲಿ ಬರೀ ಕೈಯಲ್ಲಿ ಅಥವಾ ಖಾಲಿ ಕೈಯಲ್ಲಿ ಮನೆಗೆ ಹಿಂದಿರುಗ್ತಾರೆ. ಮತ್ತು ಇದೊಂದೇ ಎಲ್ಲ ಇನ್ನೂ ಸಾಕಷ್ಟು ಸೆಮಿಫೈನಲ್ನ ಏಳು ಬೀಳುಗಳನ್ನು ಮತ್ತೊಂದು ಪಾರ್ಟ್ 2 ವಿಡಿಯೋದಲ್ಲಿ ಮತ್ತೆ ನೋಡೋಣ. ಸೊ ಅಲ್ಲಿವರೆಗೂ ಮತ್ತೆ ಸಿಗೋಣ. ಸೈನಿಂಗ್ ಆಫ್ ರವಿ, ಮತ್ತೆ ಸಿಗೋಣ, ಬಾಯ್. ಯಾರೆಲ್ಲ ನನ್ನ ದಿನಕ್ಕೊಂದು ಕಂಟೆಂಟ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.